ಬಂಜಾರ ಸಮಾಜದ ವತಿಯಿಂದ ಇವತ್ತು ಏನು ಬೃಹತ್ ಪ್ರತಿಭಟನೆಯನ್ನು ಕೈಗೊಂಡಿರುವಂಥದ್ದು ಸರ್ಕಾರದಲ್ಲಿ ಈಗಾಗಲೇ ಏನು ಬಂಜಾರ ಸಮಾಜವನ್ನು ಹಿಂದಿಟ್ಟು ಈಗಾಗಲೇ ಏನು ಮೀಸಲಾತಿಯಲ್ಲಿ ಗೊಂದಲ ಇರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಏನು ನಮ್ಮ ಜೊತೆ ಮಾತನಾಡಲಿಕ್ಕೆ ಪಿ ರಾಜು ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ಏನು ಯಾವ ರೀತಿ ಹೋರಾಟ ಮಾಡ್ತಾಯಿದ್ರಿ, ಯಾವ ಉದ್ದೇಶ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರಿ ಅಂತ? ಮೊದಲನೇದಾಗಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂಜಾರ ಸಮುದಾಯಕ್ಕೆ ಮರಣ ಶಾಸನ ಬರೆದಿದ್ದಾರೆ ಅಂತ ಹೇಳಿ ಮುಕ್ತವಾಗಿ ಹೇಳ್ತಾ ಇದ್ದೀವಿ. ಈ ಸಮಾಜ ಕಾಂಗ್ರೆಸ್ ಪಕ್ಷವನ್ನ ಇನ್ನು ಯಾವತ್ತಿಗೂ ಕೂಡ ಕ್ಷಮೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಬಂಜಾರ ಸಮಾಜಕ್ಕೆ ಇವತ್ತು ಏನು ಹಿಂದೆ BJP ಸರ್ಕಾರ ಕೊಟ್ಟಿತ್ತು ಆ ಮೀಸಲಾತಿಯನ್ನು ಕಡಿತಗೊಳಿಸಿ ಇನ್ನೂ ಸುಮಾರು 59 ಜಾತಿಗಳನ್ನು ಸೇರಿಸೋದ್ರ ಮೂಲಕ ಅಲೆಮಾರಿ ಸಮುದಾಯಕ್ಕೂ ಕೂಡ ಅನ್ಯಾಯ ಮಾಡಿದ್ದಾರೆ. ಅದೇ ರೀತಿ SC STಯ ಎಡ ಮತ್ತು ಬಲ ಪಂಗಡಗಳಲ್ಲಿ AKAD ಅನ್ನುವಂತಹ ಗೊಂದಲವನ್ನು ಜೀವಂತವಾಗಿಟ್ಟು ಎಡ ಸಮುದಾಯದಲ್ಲೂ ಗೊಂದಲ ಸೃಷ್ಟಿ ಮಾಡಿದ್ದಾರೆ, ಬಲ ಸಮುದಾಯದಲ್ಲೂ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಈ ಸರ್ಕಾರದಿಂದ ಒಟ್ಟಾರೆ SC STಯ ಯಾವ ಜಾತಿಗಳಿಗೂ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಈ ಸರ್ಕಾರದ ವಿರುದ್ಧ ಬಂಜಾರ ಸಮುದಾಯ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. ಸರ್, ಸರ್ಕಾರ ಒಂದು ಕಡೆ ಹೇಳುತ್ತೆ ನಾವು ಅಹಿಂದರ ಪರವಾಗಿದ್ದೀವಿ ಅಂತೇಳಿ, ಭಾಷಣಕ್ಕೆ ಅಹಿಂದವನ್ನ ಬಳಸ್ಕೊಳ್ಳುವಂಥದ್ದು, ದಲಿತರನ್ನ ಅನ್ಯಾಯ ಮಾಡುವಂಥದ್ದು, ಎದೆ ತಟ್ಕೊಂಡು ಇಡೀ ದೇಶದಲ್ಲಿ SCP TSP ನಾವೇ ಜಾರಿಗೆ ತಂದಿದ್ದೀವಿ ಅಂತಂದು SCP TSP ದುಡ್ಡನ್ನು ಗ್ಯಾರಂಟಿಗೆ ಬಳಸೋದು. ಹಾಗಿದ್ರೆ SCP ಇಲ್ಲದೆ ಹೋಗಿದ್ರೆ ನೀವು ಗ್ಯಾರಂಟಿ ದಲಿತರಿಗೆ ಕೊಡ್ತಿರ್ಲಿಲ್ವಾ? SCP ಇಲ್ಲದೆ ದಲಿತರಿಗೆ ಗ್ಯಾರಂಟಿ ಕೊಡ್ತಿರ್ಲಿಲ್ಲ ಅನ್ನೋದಾದ್ರೆ ನೀವು SC ಪರಾನ? SCP TSPಗೆ ಈ ಗ್ಯಾರಂಟಿಗೆ ಸಂಬಂಧ ಇಲ್ಲ ಅನ್ನೋದಾಗಿದ್ರೆ SC ST ಹಣ ಯಾಕೆ SCP TSP ಬಳಸ್ತಾ ಇದ್ದೀರಿ? ಒಟ್ಟಾರೆಯಾಗಿ ಅಹಿಂದ ಅನ್ನುವಂತಹ ಪದವನ್ನ ಭಾಷಣಕ್ಕೆ ಬಳಸುತ್ತೆ ಈ ಸರ್ಕಾರ, ಮುಖ್ಯಮಂತ್ರಿಗಳು ಬಿಟ್ಟರೆ ನಿಜವಾಗಿ ದಲಿತ ಸಮುದಾಯಕ್ಕೆ ಯಾವುದೇ ರೀತಿಯ ನ್ಯಾಯವನ್ನ ಕೊಟ್ಟಿಲ್ಲ. ಸ್ವಾಮೀಜಿ, ಎಲ್ಲೋ ಒಂದು ಕಡೆ ಸರ್ಕಾರ ಮಲ್ತಾಯಿ ಧೋರಣೆ ತೋರ್ತಾ ಇದೆ ಅಂತ. ಇದು ಇವತ್ತು ಎಲ್ಲ ಹಿಂದಿನ ಕಾಲದಿಂದಲೂ ಸರ್ಕಾರಗಳು ಮಲ್ತಾಯಿ ಧೋರಣೆಯನ್ನು ತಗೊಂಡು ಬರ್ತಾ ಇದೆ. ನಾವು ಬಂಜಾರ ಸಮಾಜದವರು ಒಕ್ಕೂಟದಿಂದ ಸಂಘಟನೆಯಿಂದ ಸರ್ಕಾರದ ವಿರುದ್ಧ ನಾವು ಏನಾದ್ರು ಮಾಡಬೇಕಂತ ಇದೆ. ಸರ್ಕಾರ ಇವತ್ತಲ್ಲ ಹಿಂದಿನ ಕಾಲದಿಂದಲೂ ನಮ್ಮಲ್ಲಿ ಅನ್ಯಾಯ ಮಾಡ್ತಾ ಇದೆ. ಈ ಅನ್ಯಾಯದ ವಿರುದ್ಧ ನಾವು ತಾಂಡಗಳಲ್ಲಿ ಊರು ಕೆರೆಗಳಲ್ಲಿ ಈ ಸರ್ಕಾರ ವಿರುದ್ಧ ನಾವು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡ್ತೀವಿ. ಎಲ್ಲ ಸ್ವಾಮಿಗಳು ಎಲ್ಲ ಜನರು ಕೂಡ್ಕೊಂಡು. ಹಿಂದಿನ ಸರ್ಕಾರ ನಿಮಗೆಲ್ಲ ಗೊತ್ತಿರ್ಬೋದು, ಹಿಂದಿನ ಸರ್ಕಾರ BJP ಸರ್ಕಾರ ಇದ್ದಾಗ ಇದೇ ಒಳ ಮೀಸಲಾತಿ ತಂದು ಈ ಕೈ ಸುಟ್ಕೊಂಡು ಕುಂತಿದೆ. ಮುಂದಿನ ದಿನಮಾನಗಳಲ್ಲಿ ತಾಂಡಗಳಲ್ಲಿ ಘೋಷಣೆ ಮೂಲಕ ಈ ಸರ್ಕಾರವನ್ನು ಬೆಚ್ಚಿ ಬೀಳಿಸುವಂಥ ಕೆಲಸ ನಾವು ಮಾಡ್ತೀವಿ. ಇನ್ನೊಬ್ರು ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸ್ವಾಮೀಜಿ, ಈಗಾಗಲೇ ಹೋರಾಟಗಳನ್ನು ಮಾಡ್ತಾ ಇದ್ದೀರಿ, ಎಲ್ಲಿವರೆಗೂ ಹೋರಾಟ ಮಾಡ್ತೀರಿ ಅಂತ? ಖಂಡಿತ ನಾವು ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ. ನಮಗೇನು ಆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಸರಿಯಾಗಿ ಪಾಲನೆ ಮಾಡಿ ಅವರಿಗೆ ಸರಿಯಾದಂಥ ಒಂದು ಏನು ರೋಸ್ಟರ್ ಪದ್ಧತಿಯನ್ನು ಸರಿಪಡಿಸಬೇಕು. ರೋಸ್ಟರ್ ಪದ್ಧತಿಯನ್ನು ಸರಿಪಡಿಸದೆ ಹೋದರೆ ನಮಗೆ ಅನ್ಯಾಯವಾಗ್ತದೆ. A ಮತ್ತು B C ಅಂತ ಹೇಳಿ 3 ಗುಂಪುಗಳನ್ನು ಮಾಡಿ ಈಗ 400ರಿಂದ 500 ಉದ್ಯೋಗಗಳನ್ನು ಈಗ ಅನೌನ್ಸ್ ಮಾಡಿದ್ದಾರೆ ಸರ್ಕಾರ. ಆ ಒಂದು ಉದ್ಯೋಗದಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಉದ್ಯೋಗ ಕೂಡ ಸಿಗ್ತಾ ಇಲ್ಲ. ಇದು ನಮಗೆ ಭಾಳ ನೋವು, ಭಾಳ ಅನ್ಯಾಯ. ಈ ಸಮುದಾಯಕ್ಕೆ ವಿಷವನ್ನು ಇಕ್ಕಿದ್ದಾರೆ ಅಂತೇಳಿ ನಾ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಒಂದು ಕಡೆ ಹೇಳುತ್ತೆ ನಾವು ಅಹಿಂದರ ಪರವಾಗಿದ್ದೀವಿ, ಅವರ ಬೆನ್ನೆಲುಬಾಗಿ ಇರ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಕೂಡ ಅವರ ಮೇಲೆ ಅಪಾರವಾದ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ನಮ್ಮ ಅಹಿಂದ ವರ್ಗದ ನಾಯಕರು ನಮ್ಮ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯಗಳಿಗೂ ಅವರು ಸಮಾನವಾಗಿ ಹಂಚಿಕೆಯನ್ನು ಮಾಡ್ತಾರಂತ ನಂಬಿಕೆ ಇತ್ತು. ಆದರೆ ಇಲ್ಲಿ ಬಲಗೈಗೆ 6 ಎಡಗೈಗೆ 6 ಕೊಟ್ಟು ಇಲ್ಲಿ ನಮಗೆ ಇನ್ನು ಉಳಿದಂಥ ಒಂದು ಏನು 5 ಮೀಸಲಾತಿಯಲ್ಲಿ 63 ಜಾತಿ ಸಮುದಾಯಗಳನ್ನು ಕೊಟ್ಟು ನಮಗೆ ಅನ್ಯಾಯ ಮಾಡಿದ್ದಾರೆ. ಕಳೆದ ಸರ್ಕಾರದಲ್ಲಿ ಏನು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 4 ಸಮುದಾಯಗಳಿಗೆ 4 ಮೀಸಲಾತಿಯನ್ನು ಕೊಟ್ಟಿದ್ರು, ಅದೇ ಮೀಸಲಾತಿಯನ್ನು ಈ ಸರ್ಕಾರವನ್ನು ಕೊಟ್ಟರು. ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತೇವೆ. ಸ್ವಾಮೀಜಿ, ಎಲ್ಲಿವರೆಗೂ ಪ್ರತಿಭಟನೆ ಮಾಡ್ತೀರಾ ಅಂತ? ಖಂಡಿತವಾಗಿಯೂ ನಮಗೆ ಈ ಮೀಸಲಾತಿಯ ಪ್ರಮಾಣ ಎಲ್ಲಿವರೆಗೂ ಅವರು ಹೆಚ್ಚಿಸೋದಿಲ್ಲೋ ಅಲ್ಲಿವರೆಗೂ ನಾವು ನಿರಂತರವಾಗಿ ಹೋರಾಟವನ್ನು ಮಾಡಲಿಕ್ಕೆ ಬಯಸ್ತೇವೆ. ಇವಿಷ್ಟು ಏನು ಬಂಜಾರ ಸಮಾಜದ ಮುಖಂಡರ ಹಾಗೂ ಸ್ವಾಮೀಜಿಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಬೆಳಗಾವಿ.